Go. ಆಮೇಲೆ ಕೊಡು. ಆತ್ಮೀಯ ಗೌರವಾನ್ವಿತ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಮೊದಲು ಬರಲಿರುವ ಜುಲೈ 9ನೇ ತಾರೀಕಿಗೆ ಇಂಡಿ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋಗೋಸ್ಕರ ನಿಗದಿಯಾಗಿತ್ತು. ಒಂದು ಬೇರೆ ಕೆಲಸದ ಒತ್ತಡ ಇರೋದರಿಂದ ಅವರು 9ರ ಬದಲಾಗಿ 14ನೇ ತಾರೀಕಿಗೆ 14th ಮಾರ್ನಿಂಗ್ 11 ಗಂಟೆಗೆ ಇಂಡಿ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ವಿ. ಅನೇಕ ಕಾರ್ಯಕ್ರಮಗಳಿಗೆ, ಅದು ನೀರಾವರಿ ಇರ್ಬೋದು, ಹಾಗೆ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, GTTC ಕಾಲೇಜ್ ಶಂಕುಸ್ಥಾಪನೆ ಇರ್ಬೋದು, ಮತ್ತು ಇನ್ನೂ ಅನೇಕ ಕಾರ್ಯಗಳಿಗೆ 4,000 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ನೀಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಉಪಮುಖ್ಯಮಂತ್ರಿಗಳಿಗೆ ಅವರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಸ್ಕರ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಇಂಡಿ ಭಾಗ ತಮಗೆಲ್ಲ ಗೊತ್ತಿರುವ ಹಾಗೆ ದಶಕಗಳಿಂದ ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸಿರ್ತಕ್ಕಂಥ ಒಂದು ಪ್ರದೇಶ. ನಾನು 2013ರಲ್ಲಿ ಗೆದ್ದಾಕ್ರೆ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು. ಸೊ ಬರ ಈ ಜಿಲ್ಲೆಯ ಬಳುವಳಿ ಅದು. ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹಿತ ಬ್ರಿಟಿಷರು ಬರಗಾಲ ನಿವಾರಣೆಗಾಗಿಯೇ ಒಂದು ಸಂಸ್ಥೆಯನ್ನು ಕಟ್ಟಿದ್ದು ಇತಿಹಾಸ ತಮಗೆಲ್ಲ ಗೊತ್ತಿದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು 2013-14ರಲ್ಲಿ 56 ಹಳ್ಳಿಗೆ ಟ್ಯಾಂಕರ್ಲಿ ನೀರು ಹಾಕ್ತಿದ್ದೀವಿ ನಾವು. 14-15ರಲ್ಲಿ 73 ಹಳ್ಳಿ, 15-16ರಲ್ಲಿ ಇನ್ನೂ ಅನ್ಡಿವೈಡೆಡ್ ಚಡ್ಚಾಣ್ ಮತ್ತು ಇಂಡಿ 124 ವಿಲೇಜ್ನಾಗ 114 ವಿಲೇಜಿಗೆ ಟ್ಯಾಂಕರ್ಲಿ ನೀರು ಹಾಕಿದಿರ್ತಕ್ಕಂಥ ಆ ಇತಿಹಾಸ ನಮ್ಮ ಮುಂದಿದೆ. ಆ ಒಂದು ಟಾಸ್ಕನ್ನು ತಗೊಂಡು ಪ್ರತಿ ವಾರ ಟಾಸ್ಕ್ ಫೋರ್ಸ್ ಸಭೆ ಮಾಡಿ ಜನರಿಗೆ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಕೊನೆಗೆ ಈಗೆಲ್ಲ ಕುಡಿಯುವ ನೀರಿನ ಅನೇಕ ಯೋಜನೆಗಳ ಮುಖಾಂತರ ಬಹುತೇಕ ಯಾವ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಇವತ್ತು. ಆದರೆ ಇಂಥ ಒಂದು ಪ್ರದೇಶಕ್ಕೆ ನೀರಾವರಿಯೂ ಸಹಿತ ಕುಡಲಿಕ್ಕೆ ನೀರಿಲಾರ್ದಕ್ಕಂಥ ಪ್ರದೇಶದೊಳಗೆ ನೀರಾವರಿ ಅವಶ್ಯಕತೆ ನಮಗಿತ್ತು. ನಾವು ಆ ಪ್ರದೇಶವನ್ನು 2001ರಲ್ಲಿ ಇಂಡಿ ಬ್ರ್ಯಾಂಚ್ ಕೆನಾಲ್ ಮುಖಾಂತರ ಆಗಿದೆ. ILC ನಾನು ಬಂದ ನಂತರ ಅದು ಏನು 97ರವರೆಗೆ ಇತ್ತು, ಅದನ್ನು 203ರವರೆಗೆ ಒಯ್ದೀವಿ ನಾವು. ಸೊ 106 ಕಿಲೋಮೀಟರ್. ಆ ನಂತರ ಇವತ್ತೇನು ಶ್ರೀ ರೇವಣಸಿದ್ದೇಶ್ವರ ಯಾತ್ನೀರಾವರಿ ಯೋಜನೆ 2018 ಮತ್ತು 19ರಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಆ ಸಂದರ್ಭದಾಗ ಸನ್ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳು ಆಗಿನ ನೀರಾವರಿ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಆ 18-19 ಬಜೆಟ್ನೊಳಗೆ ಶ್ರೀ ರೇವಣಸಿದ್ದೇಶ್ವರ ಯಾತ್ನೀರಾವರಿ ಯೋಜನೆಯ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದಕ್ಕೆ ಬಜೆಟ್ನಲ್ಲಿ ಕನಿಷ್ಠ 500 ಕೋಟಿ ರೂಪಾಯಿಯನ್ನು ಇಟ್ಟುಕೊಂಡು ಅವತ್ತು ಅದನ್ನು ಪ್ರಾರಂಭಗೊಳಿಸಿದೆವು ನಾವು. ಈ ನಿರಂತರವಾಗಿ ಎಲ್ಲರ ಸಹಾಯ ಸಹಕಾರದಿಂದ, ಆ ನಂತರದ ಸರ್ಕಾರಗಳ ಸಹಕಾರದಿಂದ ಆ ಯೋಜನೆ ಇವತ್ತು ಪ್ರಾರಂಭಗೊಂಡಿದೆ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ರೇವಣಸಿದ್ದೇಶ್ವರ ಯಾತ್ನೀರಾವರಿ ಯೋಜನೆ ಹಂತ ಮಾಡಿದ್ದೀವಿ ನಾವು. 1, 2, 3. ಮೊದಲನೇ ಹಂತ ಜಾಕ್ವೆಲ್, ಎರಡನೇ ಹಂತ ಪೈಪ್ಲೈನ್ ನೆಟ್ವರ್ಕ್,
ಏನು ಕೃಷ್ಣಾ ನದಿಯಿಂದ ಭೀಮೆಯ ಪರಿಸರಕ್ಕೆ ನೀರು ಬರುವುದಿದೆ. 2ನೇ ಹಂತ. 3ನೇ ಹಂತ ನಮ್ಮ ಸಾವಳ ಸಂಘದ ಏನು ಅತಿ ಎತ್ತರದ ಪ್ರದೇಶ ಬಿಜಾಪುರ ಜಿಲ್ಲೆಯಲ್ಲೇ 641ಕ್ಕಿಂತ ಅತಿ ಎತ್ತರದ ಪ್ರದೇಶಕ್ಕೆ ಒಂದು ಸಲ ನನ್ನ ಜೊತೆಗೆ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದಿದ್ರಲ್ಲಿ. ಅಲ್ಲಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಅರಣ್ಯಕರಣ ಬೆಳವಣಿಗೆಗೆ ಒಂದು ಕಾರ್ಯಕ್ರಮ ಕರೆದಿದ್ರು. ಆವಾಗ ನನಗೆ ಪೂಜ್ಯರು ಹೇಳಿದರು, ಈ ಭಾಗಕ್ಕೆ ನೀವು ನೀರು ತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿ. ಆದ್ರೆ ಸುದೈವಶಾತ್ ಅವ್ರು ಎಲ್ಲಿ ಪಾದ ಸ್ಪರ್ಶ ಆಗಿತ್ತು ಅಲ್ಲಿ ನಾವು ನೀರು ತಂದು ಅದನ್ನು ಬಿಡ್ತಾಯಿದ್ದೀವಿ. ನಾವು ಅಲ್ಲಿ ಮುಖಾಂತರ ನೆಟ್ವರ್ಕ್ ಮುಖಾಂತರ ಇಂಡಿ ಮತ್ತು ಚಡ್ಚಾಣ ಭಾಗಕ್ಕೆ 28,000 ಹೆಕ್ಟರ್ ಪ್ರದೇಶಕ್ಕೆ ಇವತ್ತು ನೀರಾವರಿ ಆಗ್ತಾಯಿದೆ. 21,000 ಹೆಕ್ಟರ್ ಇಂಡಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ, ಆ ಭಾಗದ ರೈತರಿಗೆ, 7,000 ಹೆಕ್ಟರ್ ಚಡ್ಚಾಣ ಭಾಗದ ಹಳ್ಳಿಗಳಿಗೆ ಅದ್ರ ಉಪಯೋಗ ಆಗ್ತಾಯಿದೆ. ಸೊ ಭವಿಷ್ಯದೊಳಗೆ 70,000 ಎಕರೆಗಿಂತ ಹೆಚ್ಚಿಗೆ ಆ ಪ್ರದೇಶದೊಳಗೆ ನೀರಾವರಿ ಆಯಿತು ಅಂದ್ರೆ ಇಂಡಿ ಬ್ರ್ಯಾಂಚ್ ಕೆನಾಲ್, ಇಂಡಿ ಲಿಫ್ಟ್ ಕೆನಾಲ್, ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಮತ್ತು ಇನ್ನೊಂದು ಈಗ ತಾನೇ ಫ್ರೆಶ್ ಆಗಿ ಒಂದು ಅನುಮೋದನೆಗೊಂಡು ಟೆಂಡರ್ ಕರಿತಾ ಇದ್ದೀವಿ. ತಿಡಗುಂದಿ ಎಕ್ಸ್ಟೆನ್ಷನ್ ಟೇಲ್ ಆಫ್ 56 to 66 534 ಕೋಟಿ. ಸೊ ಇಂಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಂಡು ಅಂದರೆ 180% ಆ ಭಾಗ ಇವತ್ತು ನೀರಾವರಿ ಆಗ್ತದೆ. ನಮ್ಮ ಅನೇಕ ಪೂರ್ವಜರ ಆ ಕಾಲದಲ್ಲಿ ಕಂಡಿರ್ತಕ್ಕಂಥ ಕನಸು ಇವತ್ತು ನನಸಾಗ್ತಾ ಇದೆ. ಸೊ ಅದಕ್ಕಾಗಿ ಎಲ್ಲ ರೈತರ ಏನು ಹರ್ಷ ಇದೆ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಇವತ್ತು ಅದಕ್ಕೆ ಕಾರಣ ಇದೆ. ಅದಕ್ಕೆ ಅವ್ರ ಮುಖಾಂತರನೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಸ್ಕರ ನಾವು ಕರಿತಾ ಇದ್ದೀವಿ. ಇನ್ನೊಂದು 19 ಕೆರೆಗಳು 232 ಕೋಟಿ ರೂಪಾಯಿದ ಯೋಜನೆ ಅದು. ಈ 19 ಕೆರೆಗಳಿಗೆ ಟ್ರಯಲ್ ಬೇಸಾಗಿ ನಾವು ಫೆಬ್ರವರಿ 4ನೇ ತಾರೀಕಿನ ದಿವಸ ಎಲ್ಲ ಕೆರೆಗಳಿಗೆ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿದೆವು ನಾವು. ಇವತ್ತು ಅದಕ್ಕೆ ಲೋಕಾರ್ಪಣೆಗೊಳಿಸ್ಕೋಸ್ಕರ ನಾವು ಕರಿತಾ ಇದ್ದೀವಿ. ನೀವು ಆ 19 ಕೆರೆಗಳ ಪ್ರದೇಶದ ಜನರ ಅವರ ಮನದಾಳದ ಮಾತುಗಳನ್ನು ನಾವೆಲ್ಲ ಕೇಳಿದೀವಿ. ಅಂದರೆ ನಾವೆಲ್ಲ ಅನೇಕ ಯೋಜನೆಗಳನ್ನ ಮಾಡಿರ್ಬೋದು, ಅದರ ನೀರು ಕೊಟ್ಟು ತಂದಾಕ ನೀರು ಕೊಟ್ಟಾಕ್ರ ರೈತರಲ್ಲಿ ಇರ್ತಕ್ಕಂಥ ಅವರ ಆ ಸಂತೋಷ ಸಂಭ್ರಮಕ್ಕೆ ಮಿತಿ ಇರೋದಿಲ್ಲ. ಬೇರೆ ಯೋಜನೆಗಳು ಮನುಷ್ಯನಿಗೆ ಕೆಲವು ರೀತಿಯಲ್ಲಿ ಸಹಾಯ ಆಗ್ಬೋದು, ಅದರ ನೇರವಾಗಿ ರೈತರಿಗೆ ಅವರ ಬದುಕಿಗೆ ಏನಾದರೂ ಆಧಾರ ಆಗ್ತಿತ್ತಂದ್ರೆ ಅದು ನೀರಾವರಿ ಯೋಜನೆಗಳು. ಸೊ ನನಗೆ ಯಾವ ಪ್ರದೇಶ ಬರದಿಂದ ತತ್ತರಿಸಿದ್ದೀವಿ, ಯಾವ ಪ್ರದೇಶದೊಳಗೆ ಕುಡಿಯುವ ನೀರಿಗಾಗಿ ತೊಂದರೆಯನ್ನು ಅನುಭವಿಸಿದ್ವಿ, ಆ ಪ್ರದೇಶಕ್ಕೆ ಇವತ್ತು ನೀರು ಬರ್ತಾಯಿದೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಆ ಪ್ರದೇಶದ ಜನರ ಪರವಾಗಿ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆನೇ ಅದು. ಅಂಥ ಒಂದು ಮಹತ್ ಉಪಕಾರ ಅವ್ರು ಮಾಡ್ತಾಯಿದ್ದಾರೆ. ಸೊ ಮುಂದಿನ ದಿನಮಾನದೊಳಗೆ ಇವು ಕಾರ್ಯಗತಗೊಂಡು ಅಂದ್ರೆ ನಮ್ಮ ಪ್ರದೇಶದ ಜನರ ಬದುಕು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾತನ್ನು ಭಾಳ ಮುಖ್ಯವಾದಂಥ ಕೇಳಿದ್ರಿ ನೀವು. ಇವತ್ತು MM ಸಜ್ಜನ್ ಅವ್ರನ್ನ ನೆನಪಿಸ್ಕೋತೀನಿ. ಮುದ್ದೇಬೇಳದ ಹಿಂದಿನ ಶಾಸಕರು, ಒಬ್ಬ ಹಿರಿಯ ಜೀವಿ. ಅದರ ಸಂಬಂಧ ಅವ್ರದ್ದು ಒಂದೇ ಧ್ವನಿ ಇತ್ತು. ಅದರ ಧ್ವನಿಗೆ ಪೂರಕವಾಗಿ ಅವತ್ತಿನ ದಿನ ಯಾರೂ ಅವ್ರಿಗೆ ಸಹಕರಿಸಲಿಲ್ಲ. ನಾನು ಚುನಾವಣೆ ಗೆದ್ದ ನಂತರ ಮೊದಲನೇ ಅಧಿವೇಶನದಾಗ ನನ್ನ ಮೊದಲನೇ ಸ್ಟಾರ್ ಕ್ವಶನ್ ಯಾವುದಾರೆ ಆಗಿದ್ದರೆ ಅದು ಆರ್ಟಿಕಲ್ 371J ಇನ್ನೂ ಆಗಿರಲಿಲ್ಲ ಅವಾಗ. ಆ ಸ್ಟಾರ್ ಕ್ವಶನ್ ಪ್ರಶ್ನೆ ಮಾಡಿದಾಕ್ರೆ ಸರ್ಕಾರದಾಗ ಏನು ಚರ್ಚೆ ಮಾಡುವಂಥ ಸಂದರ್ಭ ಅಂದ್ರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅದು ನಮ್ಮವ್ರು ಇರ್ಬೋದು, ಏನೊಬ್ರು ಇರ್ಬೋದು. ಎಲ್ಲಿವರೆಗೆ ನಮ್ಮಲ್ಲಿ ಇಚ್ಛಾಶಕ್ತಿ ಇರೋದಿಲ್ಲ ಇಂಥವು ಕೈಗೂಡೋದಿಲ್ಲ. MM ಸಜ್ಜನ್ ಅವರು ಹುಟ್ಟಿ ಹಾಕಿರ್ತಕ್ಕಂಥ ಆ ಧ್ವನಿಗೆ ಬೆಲೆ ಸಿಗಲೇ ಇಲ್ಲ. ನಾನು ಇವತ್ತಿಗೂ ಅದ ನಿಮ್ಗೆ ಹೇಳ್ಬಿಡ್ತೀನಿ. ನಾವು ಇಂಡಿ ಸಿಂದಗಿ ಭಾಗದವರು ಇವತ್ತು ನಮ್ಮದು ಕೋರ್ಟ್ ಜುಡಿಷಿಯಲ್ ನಿಯರೆಸ್ಟ್ ಗುಲ್ಬರ್ಗ ಇದಲ್ಲ, ನಮ್ಮ ಹೈಕೋರ್ಟ್. ವಿ ಆರ್ ನಾಟ್ ಇನ್ ಧಾರವಾಡ. ಇವತ್ತು ನಮ್ಮ KSRTC ವಿ ಆರ್ ರಿಲೇಟೆಡ್ ಏಷ್ಯಾನ್ ಬಾಗ್ ಇಲ್ಲಿ ಗುಲ್ಬರ್ಗ ಡಿವಿಷನ್ದಾಗ ಬರ್ತೀವಿ. ಆಮೇಲೆ ಕಿಲೋಮೀಟರ್ ವೈಸ್ ಬೆಳಗಾವಿಗಿಂತ ನಾವು ಗುಲ್ಬರ್ಗಕ್ಕೆ ಸಮೀಪ ಇದ್ದೀವಿ. ಆಮೇಲೆ ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್ ಜೇವರ್ಗಿ ತಾಲೂಕಾದ ಜನರು
ಅಲ್ಲಿ ಅವರ ಮಕ್ಕಳಿಗೆ ಆ ಶಿಕ್ಷಣದ ನಾನು ಸಾಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಧರ್ಮಸಿಂಗ್ ಸಾಹೇಬ್ರನ್ನ ನೆನಪಿಸ್ಕೋತೀನಿ. ಅವರ ವಿಶೇಷವಾದಂಥ ಇಚ್ಛಾಶಕ್ತಿಯಿಂದ ಆರ್ಟಿಕಲ್ 371J ಯಾವುದು BJP ಸರ್ಕಾರದಾಗ ಆಗಿನ ಉಪಪ್ರಧಾನಿ LK ಅದ್ವಾನಿ ಅವ್ರು ಏನು ತಿರಸ್ಕಾರ ಮಾಡಿದ್ರು ಅದನ್ನು ಮಾಡಿಸಿ ತೋರಿಸಿದ್ದಾರೆ. ನಾನು ಸೋನಿಯಾ ಗಾಂಧಿ ಅವ್ರನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಒಂದು ಕ್ರಾಂತಿಕಾರಿ ಡಿಸಿಷನ್ ಅದು. ಆ 6 ಜಿಲ್ಲೆಗಳು ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ. ನಾನು ಇವತ್ತಿಗೂ ಮನವಿ ಮಾಡ್ಕೋತೀನಿ, ನಮ್ಗೆ ಇವತ್ತಿಗೂ ನೀವು ಪರಿಗಣಿಸ್ಬೇಕು. ಹೌದು, ಬಳ್ಳಾರಿ ಇರಲಿಲ್ಲ ಅವಾಗ, ಹೈದರಾಬಾದ್ ಕರ್ನಾಟಕದ ಏರಿಯಾದಾಗ ಬಳ್ಳಾರಿ ಟ್ರೀಟ್ ಆಗ್ತಿರ್ಲಿಲ್ಲ. ಬಿಕಾಸ್ ಆಫ್ ಕೊಂಡಯ್ಯ ಸೋನಿಯಾ ಗಾಂಧಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತಕ್ಕಂಥ ಹಿಂದಿನ ಹಿನ್ನೆಲೆಯಿಂದ ಅದನ್ನು ಕೂಡಿಸಿದ್ರು. ಆ ಧ್ವನಿ ಜನಮಾನಸ್ಸಿನಿಂದ ಜನರ ಧ್ವನಿಯಾಗಿ ಬರಬೇಕು. ನಾನು ಎತ್ತೀನು, ನನ್ನ ಏನು ಪ್ರಾಮಾಣಿಕವಾಗಿ ಧ್ವನಿ ಎತ್ತಬೇಕಾಯ್ತು ಎತ್ತೀನು, ಅದ್ರ ಉಳಿದವ್ರು ಅದಕ್ಕೆ ಸಹಮತ ಮಾಡಬೇಕಾಗಿತ್ತಲ್ಲ. ಅದು ಜಿಲ್ಲೆಯ ಜನರ ಧ್ವನಿ ಆಗ್ಬೇಕಾಯ್ತು. ನಿಮ್ಗೆ ಇವತ್ತು ಹೇಳ್ತೀನಿ, ನೀರಾವರಿ ಯೋಜನೆಗಳು ಕೃಷ್ಣಾ ಬ್ಯಾಸಿನ್ದೊಳಗೆ ನಮ್ಮ ಧ್ವನಿ ಕಮ್ಮಿ ಅದು. ಇವತ್ತು ಈಗ ನಿಮಗೆ ಹೇಳ್ತೀನಲ್ಲ 524 ಮಾಡಬೇಕು, ನಮ್ಮ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಹೊಡಿಸ್ಬೇಕಲ್ಲ. ಎಷ್ಟು ಡಿಲೇ ಹಾಕೋದು ಹೋಗ್ತದೆ, ದ ಅಲ್ಟಿಮೇಟ್ ಇಂಪ್ಯಾಕ್ಟ್ ನಮಗೆ ಆಗೋದು. ಈಗ ಎಲ್ಲಿಗೆ ಈಗ ನಿಮ್ಗೆ ಹೇಳ್ತೇನೆ, ಕೊಲ್ಹಾಪುರ ಸಾಂಗ್ಲಿ ಹೊಸ ವ್ಯಾಜ್ಯ ತೆಗೆದಾರೆ ಮಹಾರಾಷ್ಟ್ರದವ್ರು. ಏನಾಗ್ತದೆ ಮುಂದೆ ಅವ್ರು ಅದೇ ರೀತಿ ಮುಂದುವರೆದ್ರು ಅಂದ್ರೆ. ಈಗ ತೆಲಂಗಾಣ ಆಂಧ್ರ ಸಪ್ರೇಟ್ ಆದ ಬಳಿಕ ಅವರೊಂದು ಹೊಸ ಇಶ್ಯೂ ಮಾಡಿದ್ದಾರೆ, ಈಗ ಇವರೊಂದು ಮಾಡಿದ್ರು. ಆಮೇಲೆ ಆ್ಯಕ್ಚುಲಿ ನಮಗೆ ಬ್ರಿಜೇಶ್ ಕುಮಾರ್ ಅವರ ಆಯೋಗದವ್ರು ನಮಗೇನು ನಿಗದಿ ಮಾಡಿದ್ದಾರೆ 83 TMC, ಇದ್ರಾಗ 3 TMC ಬಾಗಲಕೋಟೆ ಇದೆ, 80 TMC ಬಿಜಾಪುರ ಜಿಲ್ಲೆಗೆ ಅದ. ನಾನು ಇವತ್ತಿಗೂ ಹೇಳ್ತೀನಿ, ಇಲ್ಲಿ ರಾಜಕಾರಣ ಮಾಡೋದು ಬೇಡ. ಇಡೀ ಸರ್ವಸ್ವ ಕಳ್ಕೊಂಡವ್ರು ನಾವಿದ್ದೇವೆ, ಅವಿಭಾಜ್ಯ ಜಿಲ್ಲೆಯವರು. ನಮ್ಮ ಭೂಮಿ, ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದೇವೆ. ನಮಗೆ ಬಂದಾಗ ಇಂಥ ಸಮಸ್ಯೆಗಳು ಕ್ರಿಯೇಟ್ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಾನು ಇದನ್ನು ಹೇಳಂಗಿಲ್ಲ, ಯಾವುದು ಕೆಲಸ 524 ಮಾಡ್ಲಿಕ್ಕೆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶಕ್ಕೆ ಏನು ಮಾಡಿಕೊಡ್ಬೇಕಾಯ್ತು ಕರ್ನಾಟಕ ಸರ್ಕಾರ ಮಾಡಲಿ. ನೋಟಿಫಿಕೇಶನ್ ಮಾಡ್ತಕ್ಕಂಥ ಕೆಲಸ ಏನಾದ್ರು ಕೇಂದ್ರ ಸರ್ಕಾರ 2 ರಾಜ್ಯಗಳನ್ನು ಕರೆಸಿ, 3 ರಾಜ್ಯದವ್ರು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದವ್ರಿಗೆ ಕರೆಸಿ ಅವ್ರ ಮನಸ್ಸೊಲಿಸಿ ನೋಟಿಫಿಕೇಶನ್ ಮಾಡಲಿ. ಅವರು ಇಲ್ಲಿ ಗಮನ ಅವ್ರು ಕೊಟ್ಟಿಲ್ಲ ಅಂತ ಹೇಳಿನಿ, ಅವ್ರು ಕೊಟ್ಟಾರ ಅಂತೇಳಿ ಇವೆಲ್ಲ ಯೋಜನೆಗಳು ನಾಳೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು. ಗಮನ ಕೊಡೋದಂದ್ರೆ ಹೆಂಗ? ಅಲ್ಲಲ್ಲ, ನನಗೆ ಕೇಳಿ ಹೇಳ್ಬಿಡ್ರಿ. ಈ ಎಲ್ಲ ಇದ್ರಾಗ ಎಷ್ಟು, ನಾನು 4200 ಕೋಟಿ ಹೇಳ್ದಲ್ಲ, ಇದ್ರಾಗ 3800 ಕೋಟಿ ಇರಿಗೇಷನ್ದೇ ಅದ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹಾಯ ಮಾಡಿದಾರೆ ತಿಳಿ ಯೋಜನೆಗಳು ನಡೆದಾವು. ವೇಟ್ ಎತ್ತರ ವಿಚಾರವಾಗಿನೂ ಅವ್ರದ್ದು ಕಮಿಟ್ಮೆಂಟ್ ಅದ. ಬಾಗಲಕೋಟೆ ಜಿಲ್ಲೆಯ ರೈತರು ಕೆಲವು ಜನ ಹೋರಾಟ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಳಗಾವಿನ ಅಧಿವೇಶನದೊಳಗೆ ಅವ್ರನ್ನ ಕರೆದು ಚರ್ಚೆ ಮಾಡಿದ್ದಾರೆ. ಸರ್ಕಾರ ಅದನ್ನು ಬಹಳ ತೀವ್ರವಾಗಿ ಆಸಕ್ತಿಯಿಂದ ಮಾಡ್ತಾ ಇದೆ. ಅದಕ್ಕಾಗಿ ಕೇಂದ್ರದ ಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬಂದಿದ್ದಾರೆ. ನಮ್ಮವರು ರಿಕ್ವೆಸ್ಟ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡೋ ಕೆಲಸ ಅವ್ರದ್ದು. ಕೇಂದ್ರ ಸರ್ಕಾರ ಕೆಲಸ ಮಾಡ್ತು ಅಂದ್ರೆ ವೆರಿ ನೆಕ್ಸ್ಟ್ ಟೈಮ್ ಬಾಂಡ್ ಹಾಕೊಂಡು, ಅಲ್ಲ ನಾ ಹೇಳ್ತಾನೆ ಕೇಳ್ತಿರ್ಲಿ, ನಾನು ಹೇಳೋದ ಬಳಿಕ ಕೇಳಬೇಕಲ್ಲ. ನಂದು ಮುಗಿಲಿ ಅಶೋಕ, ನಂದು ಮುಗಿಲ್ಲಪ್ಪ, ನಂದು ಮುಗಿದ ಬಳಿಕ ಕೇಳ್ತೀನಿಲ್ಲ. 524 ಏನದಲ್ಲ, 524 ನೋಟಿಫಿಕೇಶನ್ ನಾಳೆ ಕೇಂದ್ರ ಸರ್ಕಾರ ಮಾಡಲಿ. ವಾರ್ ಫುಡ್ ನಾವು ಕಂಪ್ಲೀಟ್ ಮಾಡ್ತೀವಿ ನಾವು. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ವಿತೌಟ್ 524 ನೋಟಿಫಿಕೇಶನ್ ಆಗಲಾರ್ದೆ ನಾವು ಮುಂದುವರ್ಲಿಕ್ಕೆ ಬರಂಗಿಲ್ಲ. ವಿ ಆರ್ ವೆರಿ ಮೋಸ್ಟ್ ಕಮಿಟೆಡ್. ಕರ್ನಾಟಕ ಸರ್ಕಾರ, ಅದು ಯಾವುದೇ ಪಕ್ಷ ಸರ್ಕಾರ ಇರಲಿ, ಕರ್ನಾಟಕದ ಜನರ ಪರವಾಗಿ ಇರ್ತಕ್ಕಂಥ ಸರ್ಕಾರ ನಮ್ಮದು ಮಾಡೇ ಮಾಡ್ತದೆ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಮ್ಮ ಮುಖಾಂತರ ನೋಟಿಫಿಕೇಶನ್ ಮಾಡಿ. ಒಂದು DPR ತಯಾರು ಮಾಡ್ಲಿಕ್ಕೆ ಒಂದು ಸೀಡ್ ಬಸ್ ಮೀಟಿಂಗ್ ಆಗಿದೆ. ಅದು ಜಸ್ಟ್ ಇಂಜಿನಿಯರಿಂಗ್ ಲೆವೆಲ್ದಾಗ. ರಿಮೋಡಲೈಸೇಷನ್ ಅಂದ್ರೆ ಏನು? ಡ್ರಾಟ್ ಪ್ರೋನ್ ಏರಿಯಾ ಏನದಂದ್ರೆ ಕೇಂದ್ರ ಸರ್ಕಾರದಾಗ ಅನೇಕ ರಾಜ್ಯಗಳದಾಗ ಈಗ ಯೂನಿಯನ್ ಟೆರಿಟರೀಸ್ ಇರ್ತಾವೆ, ಅಲ್ಲಿ ಅನುದಾನದ ಲಭ್ಯತೆ ಇರೋದಿಲ್ಲ. 90% ಕೇಂದ್ರ ಸರ್ಕಾರ, 10% ಸ್ಟೇಟ್. ಇವು ಏನೋ ನಮ್ಮ ಮಾಡ್ಯಾರಲ್ಲ, ಇಲ್ಲಿ ಡ್ರಾಟ್ ಪ್ರೋನ್ ಏರಿಯಾ ಅಂತ ಹೇಳಿ ಬರ್ತೀವಿ ನಾವು, ರಾಜಸ್ಥಾನ ನಾವೆಲ್ಲ. ಇಲ್ಲಿ ಏನದಂದ್ರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಇದೂ ಒಂದೇ ಕೇಂದ್ರ ಸರ್ಕಾರ 2600 ಕೋಟಿ ಕೊಡ್ತಾ ಇಲ್ಲ. ಇದ್ರಾಗ 40 ಶೇರ್ ಕರ್ನಾಟಕ, 60% ಶೇರ್ ಯೂನಿಯನ್ ಗೌರ್ಮೆಂಟ್. ಸೊ ಇದಕ್ಕೆ ಏನಾಗ್ತದಂದ್ರೆ, ಈಗ 0 to 64 ಆಗಿದೆ AIBP ಸ್ಕೀಮ್ನಾಗ. ಖರ್ಗೆ ಅವರು ವಿಶೇಷ ಆಸಕ್ತಿಯಿಂದ
0 to 64 ನಮ್ಮ IBC ದೇ ಮಾಡಿದ್ರು. 64 to ಆನ್ವರ್ಡ್ಸ್ 172 ಥರ ಆಗಬೇಕಾಗಿತ್ತು. ಆಗಲಿಲ್ಲ. ಯಾವುದೇ ಕೆನಾಲ್ಗಳು ರಚನೆ ಮಾಡಿದ ನಂತರ 20 ವರ್ಷಕ್ಕೆ ರಿಮೋಡಲೇಷನ್ ಆಗಬೇಕು. ದ್ಯಾಟ್ ಈಸ್ ದ ಮ್ಯಾಂಡೇಟ್ರಿ. ಬಟ್ ಇದನ್ನು ಆಗಲಿಲ್ಲ. ಯಾಕೆ? ಇದಕ್ಕೆ ಮೊದಲು ಈ 2 ವರ್ಷದಿಂದ ಯಾರು ಸರ್ಕಾರ ಇತ್ತು? ಮೇಲೆ ಕೆಳಗೆ ಕೂಡ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಏನು ನೀರಾವರಿ ಸಚಿವರಾಗಿದ್ದಾರೆ, ಅವರು ವಿಶೇಷ ಆಸಕ್ತಿ ವಹಿಸಿ ಕೇಂದ್ರ ಸರ್ಕಾರ ಜೊತೆಗೆ ಮಾತನಾಡಿ ಅವ್ರ ಮನವೊಲಿಸಿ ಇದನ್ನು ಪೂರಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆಯವರು ಮಾಡಿರ್ಬೇಕು, ನಾ ಇಲ್ಲ ಅಂತ ನಂಗಿಲ್ಲ. ಅದು ನೀವು ಒಬ್ಬರೇ ಈಗ ನಮ್ಗೆ ಒಂದು ಮಾತು ಹೇಳ್ತೀನಿ, ಅಕಾಡೆಮಿಕ್ ಇಂಟ್ರೆಸ್ಟಾಗಿ DPR ನಾವು ತಯಾರು ಮಾಡಲಿ ಅಂದ್ರೆ ಕೇಂದ್ರ ಸರ್ಕಾರ ಮಾಡ್ಲಿಕ್ಕಾಗುತ್ತೆ? ನಾವು 40% ಶೇರ್ ನಾವು ಕೊಡಂಗಿಲ್ಲ ಅಂದ್ರೆ ಮಾಡ್ಲಿಕ್ಕಾಗುತ್ತೆ? ನೋ. ಅಲ್ಟಿಮೇಟ್ ವಿ ಆರ್ ಆಲ್ ಫೆಡರಲ್ ವ್ಯವಸ್ಥೆ ಒಳಗಿದ್ದೀವಿ. ಯಾರೂ ಕ್ರೆಡಿಟ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳೀನಿ, ಯಾರೇ ಸರ್ಕಾರ ಯಾವುದೇ ಪ್ರತಿನಿಧಿ ಇರಲಿ, ಇಟ್ ಈಸ್ ಫ್ರಮ್ ಟ್ಯಾಕ್ಸ್ ಪೇಯರ್. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು. ಅಲ್ಟಿಮೇಟ್ ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಅವ್ರು ಕೆಲಸ ಮಾಡೋ ಸಂಬಂಧ ಇಲ್ಲಿದ್ದೀವಿ, ಅದನ್ನು ಮಾಡೋಣ. ಕೆಲಸ ಮಾಡೋದು ಕೊಡ್ತು. ಇನ್ನು DPR ತಯಾರು ಮಾಡುವಾಗ ಇಟ್ಟು ಪ್ರಚಾರ ತೊಗೊಳ್ದ. ನಾನು ಎಂದ್ರೆ ಮಾತಾಡಿ ನಾನು ಇದ್ರ ಬಗ್ಗೆ ಇವತ್ತು ಎಲ್ಲನೂ ಟೆಂಡರ್ ಕರೆದಿದ್ದೀವಿ, ಡಾಕ್ಯುಮೆಂಟ್ ಅನುದಾನ ಒದಗಿಸಿದ್ದೀವಿ, ಶಂಕುಸ್ಥಾಪನೆ ಕೊಟ್ಟಿದ್ದೀವಿ. 9ಕ್ಕೆ ಪೂಜೆ ಮಾಡಿ 17ಕ್ಕೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ನಾನು ಅರ್ಥ ಆಗ್ತದೆ ನಾನು ಹೇಳಿದ್ರೆ? 9ಕ್ಕೆ ಪೂಜೆ ಮಾಡಿ 17ಕ್ಕೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ನಾವು ವರ್ಕ್ ಆರ್ಡರ್ ಕೊಟ್ಟದ್ದನ್ನು ಮಾತ್ರ ಪೂಜೆ ಮಾಡ್ತಾಯಿದ್ದೀವಿ. ಯೋಜನೆಗಳನ್ನು ಏನು 1ನೇ ಹಂತಿತ್ತು, ಆ 1ನೇ ಹಂತದ ದುಡ್ಡು ನಾವು ಕೊಟ್ಟಿದ್ದೀವಿ. ಅದಕ್ಕೆ ನೈತಿಕ ಹಕ್ಕು ಅದ. ನೈತಿಕ ಹಕ್ಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಯಾರು ಅನುದಾನಗಳನ್ನು ಕೊಟ್ಟಿರ್ತೀವಿ ಅವ್ರಿಗೆ ಹಕ್ಕು. ಆದ್ರೆ ಅವ್ರು ಏನೂ ಮಾಡಿಲ್ಲ ಅಂತ ನಾನು ಹೇಳಂಗಿಲ್ಲ. ಅವ್ರಂಗೆ ಅವರು ಮಾಡಿದ್ದಾರೆ ಅವ್ರ ಕಾಲದಾಗ. ನಮಗೆ ಅವಕಾಶ ಸಿಕ್ಕಕ್ಕೆ ನಾವು ಮಾಡಿದ್ವಿ. ಶಿವಾನಂದ ಪಾಟೀಲ್ ಅವರು ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಮೊನ್ನೆ ಮೂವ್ ಮಾಡ್ಯಾರ. ಅಂದ್ರೆ 524 ಒಂದೇ ಸಾರಿ ಏಟ್ ಮಾಡಿದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ ಮುಗಿತಲ್ಲ. ನನಗೆ ಮಾಹಿತಿ ಇಲ್ಲ ಮುಗಿತಲ್ಲ. ಯಾರು ಹೇಳ್ಯಾರ ಅವ್ರಿಗೆ ಕೇಳ್ಬೇಕು ನೀವು. ಗಮನಕ್ಕೆ ಬರತ್ತೆ ಅಷ್ಟೇ. ನನಗೆ ಅವಶ್ಯಕತೆ ಇಲ್ಲ ಅದು. ನನಗೆ ಅವಶ್ಯಕತೆ ಇಲ್ಲ ಅದ್ರ. ಯಾರು ಏನೇನೋ ಹೇಳೋದನ್ನ ನನಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅನುಕೂಲ ಆಗ್ತದಂತ ಅವ್ರದ್ದು ಅಭಿಪ್ರಾಯ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಸರ್ಕಾರದ ಎರಡು ರೀತಿ ಧೋರಣೆ ನೋಡಿ ಸರ್. ಈಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಇದನ್ನ ಪತ್ರ ಬರೀಬೇಕಾಗಿಲ್ಲ, ನಾವು ಬೇಕಾದ್ರೆ ಆಲ್ಮಟ್ಟಿ ಡ್ಯಾಮ್ ಎತ್ತರಿಸಬಹುದು ಅಂತೇಳಿ ಸರ್ಕಾರ CM ಅವರೇ ಲೆಟರ್ ಬರೀತಾರೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಬರೆದ ಲೆಟರ್ ಏನಿದೆ ಅಂದ್ರೆ ಅಧಿಸೂಚನೆಗಾಗಿ ಏನು ಕೈಬೇಕಾಗಿಲ್ಲ, ಅದು ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಳ ಮಾಡಕ್ಕೆ ಅಧಿಸೂಚನೆ ಬೇಕಾಗಿಲ್ಲ ಅಂತಾರೆ. ಇಲ್ಲಿ ಕೇಳಿದ್ರೆ ಸರ್ಕಾರದ ಎಲ್ಲ ಶಾಸಕರು ಮತ್ತು ಸಚಿವರು CM ಆದಿಯಾಗಿ ಇಲ್ಲ ಅಧಿಸೂಚನೆ ಬರಬೇಕು ಅಂತಾರೆ. ನಾನೇನ್ರ ಮಾತಾಡಿ ನನ್ನ ವಿಷಯ ಅಲ್ಲ, ಸರ್ಕಾರದ ಧೋರಣೆ ಬಗ್ಗೆ ನೀವು ಮಾತಾಡಬೇಕಾಗಿತ್ತು ಅಂತ ಈಗ ನೀವೇ ಮಾತಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯ ಶಾಸಕರು ನೀವೇ ಹೇಳ್ಬೇಕಾಗಿರೋದು. ನಿಮ್ಗೊಂದು ಮಾತು ಹೇಳಿ, ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಇಂಟ್ರೆಸ್ಟ್ ಸೇಫ್ ಗಾರ್ಡ್ ಮಾಡೋ ಕಲೆಗ ಅವರೊಂದು ಪತ್ರ ಏನು ಬರೆದಿದ್ದಾರೆ, ಅದೇನು ತಪ್ಪಂತೀರೇನು? ತಪ್ಪಲ್ಲ, ಧೋರಣೆ. ನಮ್ಮ ಸರ್ಕಾರ ನಮ್ಮ ಡ್ಯಾಮನ್ನು ಎತ್ತರ ಮಾಡ್ಲಿಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ದಂಗೆ ಅದು. ಅದ್ರ ಒಟ್ಟಾರೆ ಒಳ ಸಂದೇಶ ಏನು ಅಂದರೆ, ನಮ್ಮ ಸರ್ಕಾರ 524 ಮಾಡ್ಲಿಕ್ಕೆ ವಿ ಆರ್ ಕಮಿಟೆಡ್. ದ್ಯಾಟ್ ಮೆಸೇಜ್ ಕನ್ವೆ ಆಗಲಿ ಅಂತೇಳಿ ಮುಖ್ಯಮಂತ್ರಿಗಳು ಆ ಪತ್ರ ಬರೆದಿದ್ದಾರೆ. ಆಮೇಲೆ ಒಂದು ರಿಪೋರ್ಟ್ ಇದೆ. ಈ ಮೊದಲು ಅವ್ರ ಖ್ಯಾತೆ ತೆಗೆದಾಕ್ರೆ ಒಂದು ಸರ್ವೆ ಆಗಿ ಆ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ದಾರೆ. ಅವಾಗ ಹೇಳಿದ್ದಾರೆ, ಈ ಬ್ಯಾಕ್ ವಾಟರ್ದಿಂದ ಕೊಲ್ಲಾಪುರಕ್ಕಾಗಲಿ, ಸಾಂಗ್ಲಿಗಾಗಲಿ ಮತ್ತು ಬೇರೆ ಪ್ರದೇಶಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ ಅಂತೇಳಿ ಒಂದು ರಿಪೋರ್ಟ್ ಇದೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ಸರ್ಕಾರದವರು. ಅದನ್ನು ಇಟ್ಕೊಂಡೇ ಮುಖ್ಯಮಂತ್ರಿಗಳು ಪತ್ರ ಅವರಿಗೂ ಬರೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ನಮ್ಮವ್ರು ಮಾಡ್ತಾರೆ. ಒಂದು ಹೇಳ್ಬಿಡ್ತೀನಿ ನಿಮಗೆ, ನಮ್ಮ ಸರ್ಕಾರ 524 ಮಾಡ್ಲಿಕ್ಕೆ ಕಮಿಟೆಡ್ ಅದು. ಎಂದು ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡ್ತದೆ, ವೆರಿ ನೆಕ್ಸ್ಟ್ ಡೇ ವಿಲ್ ಡೂ ಅವರ್ ಜಾಬ್. ಪ್ರಶ್ನೆ ಇರೋದು ಟೆಕ್ನಿಕಲ್ ಇಶ್ಯೂ ಏನಂತ. ಒಂದು ಕಡೆ ಅಧಿಸೂಚನೆ ಬೇಕು ಅಂತಾರೆ, ಇನ್ನೊಂದು ಕಡೆ ಅವಶ್ಯಕತೆ ಇಲ್ಲ ಅಂತಾರೆ. ಅಂದ್ರೆ ಅವಶ್ಯಕತೆ ಬೇಡ ಅನ್ನೋದರ ಸ್ಪಷ್ಟತೆ ಇಲ್ಲ. ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆನೇ ಬರಂಗಿಲ್ಲ. ನೋಟಿಫಿಕೇಶನ್ ಮಾಡ್ಲಾರ್ದು 524 ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಾಲದಾಗ 524 ಮಾಡೋದನ್ನ ಕಟ್ ಮಾಡಿ ತೆಗೆದಿದ್ದೇವೆ ನಾವು. ದಟ್ ಈಸ್ ಜುಡಿಷಿಯಲ್. ಅದನ್ನು ಅನಿವಾರ್ಯ. ನಾವು ಇಲ್ಲಿಕ್ಕಂದ್ರೆ ಏನಾಗ್ತದೆ, ಕಂಟೆಂಪ್ಟ್ ಆಗ್ತದೆ.
ಸರ್, ಅಧಿಕೃತನೇ ಹೇಳ್ತಾರಲ್ಲ ಸರ್ CM ಈಗ. ಅಲ್ಲಿವರೆಗೂ ಅಧಿಸೂಚನೆ ಮಾಡಿದ್ರೆ ಇದು ಮಾಡ್ಲಿಕ್ಕಾಗಂಗಿಲ್ಲ. ಸರ್, ಈಗ ಅಲ್ಲ ಅಲ್ಟಿಮೇಟ್ ಈಗ ವಾಸು ಅವ್ರು ಹೇಳ್ದಂಗೆ ಇದು ಏನಾಗಿದೆ ಅಂದ್ರೆ ಅದು ನೋಟಿಫಿಕೇಶನ್ ಅಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ ಇದು. ಸರ್, ಈಗ CM ಅವರು ನೀವು ಹೇಳೋದು ಸರಿ, CM ಅವರು ಅಧಿಕೃತ ಲೆಟರ್ ಬರೀತಾರೆ, ನಿಮ್ಮ ಅಧಿಸೂಚನೆ ಬೇಕಾಗಿಲ್ಲ. ನಾನು ಹೇಳ್ದಲ್ಲ ನಮ್ಮ ಸರ್ಕಾರದ ಕಮಿಟ್ಮೆಂಟ್ ಅದು ಅಲ್ಲ, commitment 500 ಅಲ್ಲಲ್ಲ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ 500 ಗೇಟ್ ಎತ್ತರಿಸಬಹುದಂತ ಆದೇಶ ಕೂಡ ಇದೆ. ಬಿಜಾಪುರ ಬಾಗಲಕೋಟೆ ನೀರಂತೂ ಕೊಟ್ಟದ ಆದೇಶದಲ್ಲಿ ಆದೇಶ ಪಾಲನೆ ಮಾಡುವ ಕೆಲಸ ನೋಟಿಫಿಕೇಶನ್ ಮಾಡೋದು ಕೇಂದ್ರದ ಕೆಲಸ, ರಾಜ್ಯಪಾಲ ಇಲ್ಲ. ಕೋರ್ಟಿಗೆ ಹೋದ್ರೆ ಯಾರು? ಆಂಧ್ರದವರು ಮತ್ತು ತೆಲಂಗಾಣದವರು. ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಈಗ ರಾಜ್ಯ ಸರ್ಕಾರ ಕರ್ತವ್ಯವನ್ನು ಸ್ಥಳಾಂತರ ಕೊಡ್ತಕ್ಕಂಥ ಹಳ್ಳಿಗಳಿಗೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಆಗಬೇಕು, ನಿರ್ಮಾಣ ಮಾಡಬೇಕು. ನಾವು ಇಷ್ಟೆಲ್ಲ ನಿರ್ಮಾಣ ಮಾಡಿವಪ್ಪ, ಇಷ್ಟು ಬಜೆಟ್ ಹಾಕಿದ್ವಿ, ನಮ್ಗೆ ಕೊಡೋದ್ರೆ ಕೇಂದ್ರಕ್ಕೊಂದು ಮೆಸೇಜ್ ಅದ, ಸುಪ್ರೀಂ ಕೋರ್ಟ್ ಆನ್ಸರ್ ಮಾಡಕ್ಕೆ ನೀವು ಏನು ಮಾಡಾಕ್ತಾ ಇರಲಿಲ್ಲ. ನಾಮಕಾವಸ್ಥೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಕೃಷ್ಣೆಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಕೃಷ್ಣೆಗೆ ಅನ್ಯಾಯ ಮಾಡ್ತಾ ಇರೋದು ಬಿಜೆಪಿಗಿಂತ ಕಾಂಗ್ರೆಸ್ ಸರ್ಕಾರ. ಇತ್ತೀಚಿನ ವರ್ಷನಾಗ ಕೃಷ್ಣೆಗಾಗಿ ದುಡ್ಡು ಖರ್ಚು ಮಾಡಿದವ್ರು ಯಾರು ಅವಧಿ ಒಳಗೆ ಎಟ್ಟು ಅನ್ನೋದನ್ನ ಲೆಕ್ಕ ನೀವು ನೋಡ್ಕೊಂಡು ಬಂದು ಮುಂದಿನ ಸಲ ಪ್ರಶ್ನೆ ಕೇಳಿ ನಾನು. ಇತ್ತೀಚಿನ ವರ್ಷದೊಳಗೆ ಅಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಅತಿ ಹೆಚ್ಚು ಅನುದಾನ ಕೊಟ್ಟವ್ರು ಯಾರು, ಯಾವ್ಯಾವ ಅವಧಿ ಒಳಗೆ ಆಗ್ಯದ, ಏನು ಕಾಂಗ್ರೆಸ್ ಅವಧಿ ಒಳಗೆ ಆಗ್ಯದೋ ಏನು BJP ಅವಧಿ ಒಳಗೆ ಆಗ್ಯದ ಅನ್ನೋದು ತಿಳ್ಕೊಂಡು ಅಲ್ಲಿಂದ ಮುಂದಿನ ಸಲ ಪ್ರಶ್ನೆ ಕೇಳಿ. ಅಲ್ಲ ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೇನೆ. ವೆರಿ ನೆಕ್ಸ್ಟ್ ಮಂಡೇ ಮತ್ತೆ ನಾನು ಕರಿತೀನಿ ನಿಮಗೆ ವಿತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಬರ್ರಿ ಅವತ್ತು. ಇವರು ಹುಯಿ ಕಾಜಲ್ ದಾಖಲೆ ನಾವೇ ಹೆಚ್ಚಿಕೊಟ್ಟು ದಾಖಲೆ ಬಿಡುಗಡೆ ಮಾಡ್ತೀವಿ. ಅದಕ್ಕೆ ಈ ತೊಗೊಂಡು ಬರ್ರಿ, ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆ ತೊಗೊಂಡು ನೀವು ಬರ್ರಿ, ನಾನು ಬಲ್ಲಿ ಇರ್ತಕ್ಕಂಥ ದಾಖಲೆ ತೊಗೊಂಡು ನಾ ಬರ್ತೀನಿ. ನಾನು ಏನಾದರೂ ಮಾಡೋದ್ರ ದಾಖಲೆ ಇರಲಾರ್ದೆ ಮಾಡಂಗಿಲ್ಲ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಮೊನ್ನೆ ಇಂಡಿ ಬ್ರಾಂಚ್ ಕೆನಾಲ್ ಗೊತ್ತಾಗದಲ್ಲ, 2600 ಯಾವ ಹಂತದೊಳಗೆ ಅದು ಗೊತ್ತದ? ಏನಾಗ್ಯದ ಮೀಟಿಂಗ ಗೊತ್ತಾ? ಏನಾಗ್ಯದ ಗೊತ್ತಿದ್ರೆ ಮಾತಾಡ್ರಿ, ಗೊತ್ತಿಲ್ಲ ನಾ ಹೇಳ್ತೀನಿ. ಡಾಕ್ಯುಮೆಂಟ್ ಇರಬೇಕಲ್ಲ. ಬೇರೆ ರಾಜ್ಯ ಸರ್ಕಾರದವ್ರು ಒಂದು ಪತ್ರ ಬರ್ದಾಕ್ರೆ ನಾವು ಯಾವ ರೀತಿ ಪತ್ರಕ್ಕೆ ಅವ್ರಿಗೆ ಹೊಳ್ಳಿ ರಿಪ್ಲೈ ಮಾಡಬೇಕು ಆ ರೀತಿ ಮಾಡಿದ್ದಾರೆ. ನುಣಿಸ್ಕೊಳ್ತಾ ಇಲ್ಲ. ವಿ ಆರ್ ಮೋಸ್ಟ್ ಕಮಿಟೆಡ್. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು, ಸಿದ್ದರಾಮಯ್ಯನವರಂಥ ಒಬ್ಬ ಅನುಭವಿ ಬದ್ಧತೆಯ ರಾಜಕಾರಣಿ ಒಂದು ಪತ್ರ ಬರೀತಾರೆ ಅಂದರೆ ಅದನ್ನು ಸುಮ್ಮನೆ ಬರೆದಿಲ್ಲ. ನಾವು ಪತ್ರ ಯಾಕೆ ಬರೆದಿದ್ದೀವಿ ಅಂದ್ರೆ ಅವ್ರು ಯಾವ ಕಾಂಟೆಸ್ಟ್ನಾಗ ಪತ್ರ ನಮಗೆ ಬರೆದಿದ್ರು ಆ ಕಾಂಟೆಸ್ಟ್ನಾಗ ನಾವು ರಿಪ್ಲೈ ಮಾಡಿದ್ದೀವಿ. ಇಲ್ಲ, ಅದನ್ನು ಯಾರು ಹೇಳ್ಯಾರ ನೀವು ಅವ್ರಿಗೆ ಕೇಳೋದು. ಬಿಡ್ರಿ, ಅದು ಮುಗೀತದ. ಎಲ್ಲ ಎಷ್ಟು ಸಲ ಕೇಳೋರು ನೀವು. ಅಲ್ಲೊಂದು ಮಾತು ಹೇಳ್ತೀನಿ, ಅಲ್ಲ ಪ್ರೆಸ್ನಾಗ ಇಷ್ಟು ಒಂದು ಕೇಳಿರಿ ಮಾಡ್ತೀನಿ ಅಂದ್ರೆ ಮೀನಿಂಗ್ಫುಲ್ ಇದ್ದಾಕ್ರಿಟ್ಟೆ ಬರ್ತೀನಿ ಮುಂದೆ. ಕೆಲಸಕ್ಕೆ ಬರಲಾರ್ದಕ್ರೆ ಆಮೇಲೆ ನೀವು ಒಬ್ಬೊಬ್ಬರನ್ನ ದಿನ ಹೈಲೈಟ್ ಮಾಡಿ ಅವ್ರ ಜೀವನ ಹಾಳು ಮಾಡಿರಿ. ಈ ಜಿಲ್ಲಾದಾಗೆ ಇಲ್ಲದನ್ನ ಮಾತಾಡಿಸಿ ಹಾಳು ಮಾಡಿರಿ. ನಿಮ್ಮ ಕೈಯಾಗ ಯಾರ್ಯಾರು ಸಿಕ್ಕಾರ ಖಲಾಸ ಆಗ್ಯಾರ, ಉಳಿತಾರ ನಿಮ್ಮ ಕೈಯಾಗ ಸಿಕ್ಕ. ಅದು ನಿಮಗೆ ಗೊತ್ತು. ಒಂದು ಮಾತು ಹೇಳ್ತೀನಿ, ಯಾರು ಏನೇ ಹೇಳಿ, ಅತೃಪ್ತತೆ ಸಂತೃಪ್ತತೆ ಅನ್ನೋದು ಮನಿ ಹಿಂದೆ ಹಿಡಿದು ಅನೇಕ ವೇದಿಕೆಗಳು ಬರ್ತಾವೆ, ಕೆಲವು ಇರ್ತಾವೆ. ಅದು ನಮ್ಮ ಇಂಟರ್ನಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ವಿಲ್ ಸಾಲ್ವ್ ಇಟ್. ಸಂಪುಟ ಪುನರಚನೆ ಸ್ಥಾನಮಾನ ಕೊಡ್ತೀನಿ ಅಂತೇಳಿ ನಾನು ಇವತ್ತಿಗೂ ಅದಕ್ಕೆ ಬದ್ಧವಾಗಿದ್ದೀನೋ. ಈಗ ಮುಖ್ಯಮಂತ್ರಿ ಬರಾಕ್ತಾರೆ 5 ವರ್ಷ ಕಾಲ ಮುಗಿದೈತಿ, ಇನ್ನು 3 ವರ್ಷ. ನಾನು ಆನ್ ರೆಕಾರ್ಡ್ ವಿಧಾನಸಭೆ ಒಳಗೆ ಮಾತಾಡೀನಿ. ಕರ್ನಾಟಕ ರಾಜ್ಯದಾಗ ಹೊಸ ಜಿಲ್ಲೆಗಳ ಮಾಡುವಂಥ ಸಂದರ್ಭ ಬಂದಾಕರ ನಮ್ಮನ್ನು ಪರಿಗಣಿಸ್ರಿ ಅಂತ ಹೇಳಿ. ಯಾಕೆ ಅದನ್ನು ಮಾಡಂತ ಹೇಳಿನೋ ಅಂದರೆ, ಜಿಲ್ಲೆ ರಚನೆಗಳನ್ನು ನಾಟ್ ಫಾರ್ ಓನ್ಲಿ ಇಂಡಿ. ರಾಜಸ್ಥಾನ್ ನಮ್ಗಿಂತ ವೆರಿ ಸ್ಮಾಲ್ ಸ್ಟೇಟ್. ನಮ್ಮದು 224 ವಿಧಾನಸಭಾ ಕ್ಷೇತ್ರ ಇದ್ರೆ 201, 200 ಕ್ಷೇತ್ರ ಇರ್ತಕ್ಕಂಥ ರಾಜಸ್ಥಾನ 50 ಜಿಲ್ಲೆಗಳದಾವಲ್ಲ.
ಎಷ್ಟು ಹೊಸ ಜಿಲ್ಲೆಗಳು ಹೊಸ ತಾಲೂಕುಗಳಾಗ್ತವೆ, ದ ಮೈಕ್ರೋ ಮ್ಯಾನೇಜ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗ್ತವೆ. ಸರ್ ಇದು ಹಿಂದೆ ನೀವು ಹೇಳಿದ್ರಿ, ಯಾಕೆ ಈಗ 2 ವರ್ಷ ಆದ್ರೂ ಇನ್ನೂ ಅಷ್ಟೇ ಅಲ್ಲೇ ಓದಿದ್ದೆ ಹೊಸ ಜಿಲ್ಲೆಗಳ ರಚನೆ ಈ ಕರ್ನಾಟಕದಾಗ ಆಗ್ಯಾವ. ಅಲ್ಲ ಅಲ್ಲ ನಂದು ಕೇಳಿ, ಹೊಸ ಜಿಲ್ಲೆಗಳ ರಚನೆ ಈ ಕರ್ನಾಟಕದಾಗ ಆಗ್ಯಾವ. ಒಂದ್ಸಲ ಇಲೆಕ್ಷನ್ ಹೇಳುವಂತೆ ಹಂಗೆ ಹೇಳಿದ್ರು. ಹಂಗೆ ಹೇಳೀನಿ, ಅಲ್ಲ, ಹೊಸ ಜಿಲ್ಲೆಗಳನ್ನ ನೀವು ರೆಕಾರ್ಡ್ ಹೋಗಿ ನೋಡ್ಕೊಂಬರ್ರಿ. ಜಿಲ್ಲಾ ಮಾಡ್ತೀವಿ. ಅಲ್ಲ, ನನ್ನ ಮೆಮೊರಿ ಪವರ್ ಭಾಳ ಚಲೋ ಅದ, ನೀವು ಹೋಗಿ ನೋಡ್ಕೊಂಬರ್ರಿ. ನನ್ನ ಮೆಮೊರಿ ಪವರ್ ಚಲೋ ಅದ ತಿಳಿ ಇಲ್ಲಿ ಇದನ್ನ 38 ವರ್ಷ ಆಯ್ತು ಇದನ್ನ. ನಾವೆಲ್ಲೋ ಬೈ ಫ್ಲುಕ್ ಬಂದವ್ರಲ್ಲ, 8 ಚುನಾವಣೆಗಳನ್ನ ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಹಾಕೋದು ಬಂದವ್ರು ಇದೀವಿ. ಅಂಡ್ ವಿ ಆರ್ ವೆರಿ ಡಿಫ್ರೆಂಟ್. ಸರ್ ಈಗ 370 ಮುಂಚೆ ಸ್ಥಾನಮಾನ ಎಸ್